ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೆ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಡೇಟ್ ಎಷ್ಟು ಚಿಂತ್ಯ? 20th ಸೆಪ್ಟೆಂಬರ್ ಇವತ್ತು. ಸೊ ಇವತ್ತು ಯಾಕೆ ಬ್ಲಾಗ್ ಶುರು ಮಾಡಿದ್ದೀವಿ ಅಂದರೆ, ನಾವು ಯಾಸ್ ಐಲ್ಯಾಂಡ್ ಒಂದು ಥೀಮ್ ಪಾರ್ಕ್ಗೆ ಹೋಗ್ತಿದ್ದೀವಿ. ಯಾವ ಥೀಮ್ ಪಾರ್ಕ್ಗೆ ಹೋಗ್ತಿದ್ದೀವಿ ಅಲ್ಲಿ ನೋಡ್ಕೊಂಡು, ಒನ್ ಬ್ರೋಸ್ ಅನ್ನೋ ಥೀಮ್ ಪಾರ್ಕ್ ಹೋಗ್ತಿದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ? ಆಟ ಆಡೋಕ್ಕೆ ರೀಸನ್ ಹೌದು. ಮತ್ತು ಒಂದು 6th ಇಯರ್ ಬರ್ಡೇ ಸೆಲೆಬ್ರೇಷನ್, ಅಂದರೆ ಇವನ್ ಬರ್ಡೇ 23rd ಸೆಪ್ಟೆಂಬರ್, ಟ್ಯೂಸ್ಡೇ ಬಂದಿರೋದ್ರಿಂದ ಪ್ರೀ ಬರ್ಡೇ ಸೆಲೆಬ್ರೇಷನ್ ಸಹ ಹೌದು. ಸೊ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೂ ಸಹ ಯಾಸ್ ಐಲ್ಯಾಂಡ್ ಥೀಮ್ ಪಾರ್ಕ್ಗೆ ಹೋಗ್ತಾ ಇರೋದು. ಸೊ ಒನ್ ಬ್ರೋಸ್ ಅನ್ನೋದು ಏನು, ಹೆಂಗಿದೆ, ಎಷ್ಟು ಇದೆ, ಆಲ್ಮೋಸ್ಟ್ ಲೈಕ್ 8 hours ಬೇಕು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ. ರೈಡ್ಸ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು, ನನಗೂ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಹಾಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಿಂಗೆ ಗೊತ್ತಾ? ಸೊ ಇವನು ಯೂಟ್ಯೂಬಲ್ಲಿ ನೋಡಿರ್ತಾನೆ, ಸೊ ಗೊತ್ತು ಇವನಿಗೆ. ನೋಡೋಣ. ಸೊ ಬನ್ನಿ ನಮ್ಮ ಜೊತೆ. ಇವತ್ತು ಯಾಸ್ ಐಲ್ಯಾಂಡಿನ ಒನ್ ಬ್ರೋಸ್ ಥೀಮ್ ಪಾರ್ಕ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮನೆಯಿಂದ ಹೊರಟು ಫಸ್ಟ್ ಫ್ರೆಂಡ್ಸ್ನ ಪಿಕ್ ಮಾಡಬೇಕಿತ್ತು. ಸುನಿಲ್ ಸ್ವಲ್ಪ ವಾಟರ್ ಬಾಟಲ್ ತಣ್ಣಗಿರೋದನ್ನ ತಗೊಳ್ತಿದ್ರು. ಸೊ ಫ್ರೆಂಡ್ಸ್ ಎಲ್ಲ ಬಂದ್ಮೇಲೆ ನಾವೆಲ್ಲರೂ ಒಂದೇ ಕಾರಲ್ಲಿ ಹೊರಟ್ವಿ. ಯಾಕಂದ್ರೆ 2 ಕಾರಲ್ಲಿ ಹೊರಟ್ರೆ ಮಕ್ಕಳು ಬೇರೆ ಬೇರೆ ಆಗ್ತಾರೆ, ಚೆನ್ನಾಗಿರಲ್ಲ ಅಂತ. ಸೊ 45 to 1 hour ಡ್ರೈವ್ ದುಬೈಯಿಂದ ಯಾಸ್ ಐಲ್ಯಾಂಡ್. ಸೊ ನಾವು ಬಂದ್ವಿ ಒನ್ ಬ್ರೋಸ್. ಇನ್ನು ಸಮ್ಮರ್ ಅಷ್ಟು ಕಮ್ಮಿ ಆಗಿಲ್ಲ, ಸೆಪ್ಟೆಂಬರ್ 20th ಆಗಿರೋದ್ರಿಂದ. ಬಟ್ ಅಡ್ವಾಂಟೇಜ್ ಆಫ್ ಒನ್ ಬ್ರೋಸ್, ಇದು ಕಂಪ್ಲೀಟ್ಲಿ ಇಂಡೋರ್ ಥೀಮ್ ಪಾರ್ಕ್. ಸೊ ಕಾರ್ನ ಪಾರ್ಕ್ ಮಾಡಿದ್ವಿ. ಪಾರ್ಕಿಂಗ್ ಫೆಸಿಲಿಟಿ ತುಂಬಾನೇ ಚೆನ್ನಾಗಿದೆ, ಇಲ್ಲಿ ನೋಡ್ಬೋದು. ಪಾರ್ಕಿಂಗ್ ಮಾಡಿದ ತಕ್ಷಣ ನಮಗೆ ಎಲ್ಲಿ ಹೋಗ್ಬೇಕು ಅಂತ ವೇಗಳನ್ನ ತುಂಬಾ ಕ್ಲಿಯರ್ ಆಗಿ ಹಾಕಿದ್ದಾರೆ. ಅಂದ್ರೆ ನಮ್ಗೆ ನೀವು ಇಲ್ಲಿ ನೋಡ್ಬೋದು, ಕೆಳಗಡೆ ಪಾತ್ ಏನಿದೆ ಅದ್ರ ಮೇಲೆ ಈ ಕಾಟೊಂದು ಕಾಲುಗಳು ಬರುತ್ತಲ್ಲ, ಅದ್ ಹಾಕಿದ್ದಾರೆ. ಮತ್ತೆ ವೇ ಟು ಅನ್ನೋದನ್ನ ಎಲ್ಲಾ ಕಡೆ ಕಾರ್ಟೂನ್ಸ್ ನ ಶುರು ಮಾಡಿದ್ದಾರೆ ಫ್ರಮ್ ದ ಪಾರ್ಕಿಂಗ್ ಲಾಟ್. ಸೊ ಮಕ್ಕಳಿಗಂತೂ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಪಾರ್ಕಿಂಗ್ ಇಂದ ನಮ್ಗೆ ಮೇನ್ ಎಂಟ್ರೆನ್ಸ್ ಬರಕ್ ಒಂದು 5 ನಿಮಿಷದಿಂದ 8 ನಿಮಿಷ ಆಗತ್ತೆ. ಇಲ್ಲ ನಿಮ್ಗೆ ನಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಬುಗಿ ರೈಡ್ ಇರುತ್ತೆ, ಸೊ ಅದರಿಂದಾನು ಬರ್ಬೋದು. ಅಂಡ್ ಎಗೇನ್ ಇಲ್ಲಿ ಏನು ಗೊತ್ತಾ, VIP ಸರ್ವಿಸೂನು ಇರುತ್ತೆ, ಅದನ್ನು ಬೇಕಾದ್ರೆ ಅವೈಲ್ ಮಾಡ್ಬೋದು ಅಟ್ ಎಕ್ಸ್ಟ್ರಾ ಕಾಸ್ಟ್. ಎಂಟ್ರೆನ್ಸಿಗೆ ಬಂದ ತಕ್ಷಣ ನೀವು ಟಿಕೆಟ್ ತಗೊಳ್ಬೇಕಾಗತ್ತೆ. ನಾನು ಆನ್ಲೈನ್ ಅಲ್ಲೇ ಬುಕ್ ಮಾಡಿದ್ರಿಂದ ನನಗೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಸಿಗ್ಲಿಲ್ಲ. ಸೊ ಆನ್ಲೈನ್ ಅಲ್ಲಿ ನೀವು ತಗೋಬಹುದು, ಬಟ್ ತುಂಬಾನೇ ಕೇರ್ಫುಲ್ ಆಗಿರಿ. ಅಫಿಷಿಯಲ್ ಸೈಟ್ ಅಲ್ಲಿ ಮಾತ್ರ ತಗೊಳ್ಳಿ, ಯಾಕಂದ್ರೆ ತುಂಬಾನೇ ಸ್ಕ್ಯಾಮ್ಗಳು ನಡೆಯುತ್ತೆ. ಇನ್ನು ಟಿಕೆಟ್ ಇದ್ರೆ ನಿಮ್ಮ ಹತ್ರ ಚೆಕಿಂಗ್ ಮಾಡಿ ಬ್ಯಾಗ್ ನ ಒಳಗ್ ಬಿಡ್ತಾರೆ. ಇಲ್ಲಿ ಇನ್ನೊಂದು ನೆನಪಿಟ್ಕೋಬೇಕು, ನೀವು ಪ್ಯಾಕ್ಡ್ ಫುಡ್ ನ ತಗೊಂಡ್ ಬರಬೇಡಿ. ಆದಷ್ಟು ಅದನ್ನ ಅಲೋ ಮಾಡೋದಿಲ್ಲ. ಕೂಲ್ ಡ್ರಿಂಕ್ ಆಗಿರ್ಬೋದು ಅಥವಾ ಚಿಪ್ಸ್ ಗಳಾಗಿರ್ಬೋದು. ಬಟ್ ಹೋಮ್ ಫುಡ್ ಮಗು ಇದೆ ಅಂದಾಗ ಅಲೋ ಮಾಡ್ತಾರೆ. ನಾನು ಹಣ್ಣುಗಳು ಎಳ್ನೀರ್ನೆಲ್ಲ ತೆಗೆದ್ಬಿಟ್ಟು ಒಂದು ನನ್ನ ಬಾಟ್ಲ್ಗಳಿಗೆ ಹಾಕೊಂಡ್ ಬಂದಿದ್ದೆ, ಸೊ ಅದನ್ನ ಅಲೋ ಮಾಡಿದ್ರು. ನಾನ್ ರೆಕಮೆಂಡ್ ಮಾಡೋದು, ನಿಮ್ಮ ಓನ್ ಬಾಟ್ಲಲ್ಲಿ ಎಳ್ನೀರು ಜ್ಯೂಸ್ಗಳನ್ನ ಮನೆಯಿಂದ ಮಾಡ್ಕೊಂಡು ತಗೊಂಡ್ ಬನ್ನಿ. ಎಂಟ್ರಿ ಆಗಿದ ತಕ್ಷಣನೇ ನಮಗೆ ಸಿಕ್ಕಿದ್ದು ಫಸ್ಟ್ ಬನ್ನಿ ಮತ್ತೆ ಸ್ಕೂಬಿ ಡೂದು ಒಂದು ಶಾಪ್. ಒನ್ ಬ್ರೋಸ್ ನ ಹೆಂಗೆ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಒಂದು ಒಳಗಡೆ ಹೋಗಿದ ತಕ್ಷಣ ಒಂದು ಥೀಮ್ ಪಾರ್ಕ್ ಅಲ್ಲಿ ನಿಮ್ಗೆ 4-5 ಜಂಕ್ಷನ್ ಗಳು ಸಿಗುತ್ತೆ. ಒಂದು ಬಂದ್ಬಿಟ್ಟು ಕಾರ್ಟೂನ್ ಜಂಕ್ಷನ್ ಅಂತ ಇದೆ, ಇನ್ನೊಂದು ಬಂದ್ಬಿಟ್ಟು ಗೌತಮ್ ಅನ್ನೋ ಒಂದು ಸಿಟಿ ಇದೆ, ಅದೇನು ಅಂದ್ರೆ ಅಡ್ವೆಂಚರ್. ಇನ್ನೊಂದು ಬಂದ್ಬಿಟ್ಟು ಹೀರೋಗಳದ್ದು, ಅಮೆರಿಕನ್ ಹೀರೋಗಳದ್ದು ಏನಿದೆಯಲ್ಲ ಅದ್ರದ್ದೊಂದು. ಎಲ್ಲಾ ಥೀಮ್ ಪಾರ್ಕ್ ಅಥವಾ ಜಂಕ್ಷನ್ ಗಳಲ್ಲೂ ಅದರದೇ ಆದ ಗೊಂಬೆಗಳನ್ನ ಫಸ್ಟ್ ನೀವು ನೋಡ್ಬೋದು. ಗೊಂಬೆ ಅನ್ನೋದಕ್ಕಿಂತ ಅಟ್ರಾಕ್ಷನ್ಸ್ ಮಾಡಿದ್ದಾರೆ. ಅದರ ಜೊತೆಗೆ ಒಂದೊಂದು ರೈಡ್ ಕಂಪಲ್ಸರಿ ಇರುತ್ತೆ. ರೈಡ್ಗಳನ್ನ ಮಿಸ್ ಮಾಡ್ಕೋಬೇಡಿ. ಫಸ್ಟ್ ನಾವು ಹೋಗಿದ್ದು ಹೀರೋಗಳ ಏನಿರುತ್ತೆ, ಇದಕ್ಕೆ ಏನ್ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಮಕ್ಕಳಾಗ ಗೊತ್ತಿರತ್ತೆ, ಮಕ್ಕಳು ರೆಕಮೆಂಡ್ ಮಾಡಿ ಕಮೆಂಟ್ ಮಾಡಿ. ಸೊ ಇದ್ರೊಳಗೆ ಹೋದ್ವಿ. ಸೊ ಇದೇನು ಅಂದ್ರೆ ಒಂದು 3D ಮೂವಿ ಎಕ್ಸ್ಪೀರಿಯನ್ಸ್ ವಿತ್ ಎ ರೈಡ್. ಅಂದ್ರೆ ಒಳಗೆ ಕೂತಿದ ತಕ್ಷಣ ನಮ್ ಸೂಪರ್ ಹೀರೋಸ್ ನಮ್ನ ಬಂದು ಹೆಂಗ್ ಕಾಪಾಡ್ತಾರಲ್ವಾ, ಅದರ ಎಕ್ಸ್ಪೀರಿಯನ್ಸ್ ಒಂದು ನಿಮಗೆ ಇಲ್ಲಿ ಸಿಗತ್ತೆ. ಸೊ ನಾವು ರೈಡ್ ಒಳಗೆ ಕೂತ್ಕೊಳ್ತೀವಿ, ಅದು ಮೂವ್ ಆಗ್ತಿರತ್ತೆ, ನಾವೇ ಆ ಸಿಟಿಲಿ ಇದೀವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಹೋಗತ್ತೆ. ಇದು ಒನ್ ಆಫ್ ದ ರೈಡ್. ಇದೇ ತರ ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ಜಂಕ್ಷನ್ ಅಲ್ಲಿ ಆಗಿರ್ಬೋದು, ಗೌತಮ್ ಸಿಟಿಲ್ ಆಗಿರೋದು, ಬೇರೆ ಬೇರೆ ತರ ರೈಡ್ಗಳಿದೆ. ಪ್ಲಸ್ ಅದಕ್ಕೆ ಸಂಬಂಧಪಟ್ಟ ಶಾಪ್ ಗಳಲ್ಲಿ ನೀವು ಶಾಪಿಂಗ್ ಮಾಡ್ಬೋದು. ಇನ್ನೊಂದು ಮೇಜರ್ ಆಗಿ ನೆನಪಿಟ್ಕೋಬೇಕಾಗಿರೋದು, ಒನ್ ಬ್ರೋಸ್ಗೆ ಹೋಗ್ಬೇಕಾದ್ರೆ 3 years ಅಂಡ್ ಎಬೋವ್ ಟಿಕೆಟ್ ಅಪ್ಲಿಕಬಲ್ ಆಗತ್ತೆ. ಬಟ್
ನಿಮ್ಮ ಮಗು 110 ಸೆಂಟಿಮೀಟರ್ಗಿಂತ ಹೈಟ್ ಇದ್ರೆ 2 ವರ್ಷ ಆಗಿದ್ರೂ ಸಹ ಅವ್ರಿಗೆ ಟಿಕೆಟ್ ನ ತಗೊಳ್ತಾರೆ. ಸೊ 110 ಇಸ್ ದ ಕಟ್ ಆಫ್. ಅದನ್ನ ನೆನ್ಪಿಟ್ಕೊಳ್ಳಿ. ನಾನು ಆಗ್ಲೇ ಹೇಳ್ದಂಗೆ ಒಂದು 4-5 ರೈಡ್ ಆಗೋ ಅಷ್ಟೊತ್ತಿಗೆ ನಾವಂತೂ ಸುಸ್ತಾದ್ವಿ. ನಾನು ಡ್ರೈ ಫ್ರೂಟ್ಸ್ ಹಣ್ಣುಗಳನ್ನ ಕಟ್ ಮಾಡಿ ನಂದೇ ಆದ ಬಾಕ್ಸ್ ಗಳಲ್ಲಿ ಹಾಕೊಂಡು ಹೋಗಿದೆ. ಸೊ ಫಸ್ಟ್ ಬ್ರೇಕ್ ತಗೊಂಡ್ವಿ. ಮಕ್ಕಳು ಒಂದು ಏನ್ ಹೇಳ್ತಾರೆ ರೈಡ್ಗೆ ಹೋಗಿದ್ರು. ಅಲ್ಲಿ ನಾವೇನು ಹೋಗುವಂತ ಅವಶ್ಯಕತೆ ಇಲ್ಲ. ಸೊ ನಾವು ಸ್ವಲ್ಪ ಹಣ್ಣು ತಗೊಂಡ್ವಿ. ಇಡೀ ದಿನ ಹೈಡ್ರೇಟ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಮೇಕ್ ಶ್ಯೂರ್ ಈ ತರದನ್ನ ಕ್ಯಾರಿ ಮಾಡಿ. ನೆಕ್ಸ್ಟ್ ನಾವು ಬಂದಿದ್ದು ಕಾರ್ಟೂನ್ ಜಂಕ್ಷನ್. ಕಾರ್ಟೂನ್ ಜಂಕ್ಷನ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ನೋಡಿದ್ರೆ ನೀವು ಥೀಮ್ ನ ಎಲ್ಲಾ ಶಾಪ್ಗಳು ಸಹ ಆ ಕಾರ್ಟೂನ್ದು ಏನ್ ಗೊಂಬೆಗಳದ್ದು ಮನೆಗಳಿರುತ್ತಲ್ಲ ಆ ತರನೇ ಮಾಡಿದ್ದಾರೆ. ಮತ್ತೆ ಕ್ಲೌಡ್ಸ್ ಅಂತೂ ನ್ಯಾಚುರಲ್ ಆಗಿದೆ. ನಿಮ್ಮ ಎಂಟ್ರೆನ್ಸ್ ಅಲ್ಲಿ ಬೇರೆ ತರ ಕ್ಲೌಡ್ ಸಿಗುತ್ತೆ, ನಮ್ಮ ಆಕಾಶ ತರ ಫೀಲ್ ಇರುತ್ತೆ. ಬಟ್ ಕಾರ್ಟೂನ್ ಜಂಕ್ಷನ್ ಬಂದ ತಕ್ಷಣ ನೀವೊಂದು ಕಾರ್ಟೂನ್ ವರ್ಡ್ ಅಲ್ಲೇ ಇದೀರಿ ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ. ಫಸ್ಟ್ ಇಲ್ಲಿ ನಾವು ಹೋಗಿದ್ದೆ ಈ ರೈಡ್ಗೆ. ಇದನ್ನಂತೂ 4-5 ಸಲ ನಾನು ಸಹ ಆಡ್ದೆ. ಆಮೇಲೆ ಫಸ್ಟ್ ಸ್ಕೂಬಿಡೂನ ಮೀಟ್ ಮಾಡಿದ್ವಿ. ಅವ್ರ ಹತ್ರ ಒಂದಷ್ಟು ಫೋಟೋಗಳನ್ನ ತಗೊಂಡು ಸ್ಕೂಬಿಡೂ ರೈಡ್ ಹೋದ್ವಿ. ನಾನು ಆಗ್ಲೇ ಹೇಳಿದಂಗೆ ಪ್ರತಿ ಒಂದು ಥೀಮ್ಗೂ ರೈಡ್ಗಳಿದೆ. ಸೊ ಇಲ್ಲಿ ಏನು ಅಂದ್ರೆ ಸ್ಕೂಬಿಡೂದು ಕತೆ ಹೇಳ್ಕೊಂಡು ನಮ್ಮನ್ನು ರೈಡ್ ಕರ್ಕೊಂಡು ಹೋಗ್ತಾರೆ ಈ ತರ ಒಂದು ಕಾರಲ್ಲಿ. ತುಂಬಾನೇ ಚೆನ್ನಾಗಿದೆ. ಆಗ್ಲೇ ಹೇಳ್ದಂಗೆ 110 ಸೆಂಟಿಮೀಟರ್ ಇಸ್ ದ ಹೈಟ್ ರಿಕ್ವೈರ್ಮೆಂಟ್. ನೀವು ತುಂಬಾ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಇದು ತುಂಬಾನೇ ವೇಸ್ಟ್. ಸೊ ನನ್ ಮಗ 6 ವರ್ಷ ಆಗಿದ್ದ, ಬಟ್ ಅವ್ನ ಹೈಟ್ ಕಮ್ಮಿ ಇತ್ತು. ನನಗೆ ಆ ಭಯ ಇತ್ತು. ಬಟ್ 100 ಸೆಂಟಿಮೀಟರ್ ಗಿಂತ ಜಾಸ್ತಿ ಇದ್ದಿದ್ರಿಂದ ಅವ್ನು ಎಲ್ಲಾ ರೈಡನ್ನು ಆರಾಮಾಗಿ ಆಡ್ಬೋದಿತ್ತು. ನಾವು ಒಂದು 2 ವರ್ಷದ ಮಗುನು ಸಹ ಕರ್ಕೊಂಡು ಹೋಗಿದ್ವಿ. ಮೋಸ್ಟ್ ಆಫ್ ದ ರೈಡ್ ಶಿ ಮಿಸ್ಡ್ ಇಟ್. ಸೊ ನೀವು ತುಂಬಾ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಒನ್ನೊಬ್ರೋಸ್ಗೆ ದಯವಿಟ್ಟು ಹೋಗ್ಬೇಡಿ. ಒಂದು 6-7 ವರ್ಷದ ಮಕ್ಕಳಿದ್ರೆ ಇದು ತುಂಬಾನೇ ಚೆನ್ನಾಗಿದೆ. ಎಲ್ಲಾ ರೈಡ್ಸ್ ಸಹ ಆಡ್ಬೋದು. ಸ್ಕೂಬಿಡೂದು ಕತೆ ಕೇಳ್ಕೊಂಡು ನಾವ್ ಆಚೆ ಬಂದು ನನ್ನ ಫೇವ್ರೆಟ್ ಟಾಮ್ ಅಂಡ್ ಜೆರಿ ಇದಕ್ಕೂ ಹೋಗಿದ್ವಿ. ಟಾಮ್ ಅಂಡ್ ಜೆರಿಲಿ ಒಂದು ಚೀಸ್ ರೈಡ್ ಇದೆ. ಅದನ್ನ ನಾವು ಅಟೆಂಡ್ ಮಾಡಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅದಕ್ಕೆ ತುಂಬಾನೇ ವೇಟಿಂಗ್ ಇತ್ತು. ಎಲ್ಲಾ ರೈಡ್ಸ್ಗೂ ವೇಟಿಂಗ್ ಇರುತ್ತೆ. ಅಂಡ್ ಇಲ್ಲಿ ಎಕ್ಸ್ಟ್ರಾ ನೀವು ಪೇ ಮಾಡಿದ್ರೆ ಫ್ಲಾಶ್ ಎಂಟ್ರಿ ಅಂತ ಸಹ ಕೊಡ್ತಾರೆ. VIP ಸರ್ವಿಸ್ ಅಂತಾನು ಹೇಳ್ಬೋದು. ಸೊ ನೀವು ಟಿಕೆಟ್ ಪರ್ಚೇಸ್ ಮಾಡ್ಬೇಕಾದ್ರೆ 150 ದಿರಮ್ಸ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ಫ್ಲಾಶ್ ರೈಡ್ಸ್ ಅಂದ್ರೆ ಫ್ಲಾಶ್ ಕ್ಯೂ ಇರುತ್ತೆ ನಿಮ್ಗೆ. ಅಲ್ಲಿ ನಿಮ್ಗೆ ಹೆಚ್ಚಿಗೆ ಕ್ಯೂ ಇರಲ್ಲ, ಬೇಗನೆ ಒಳಗೆ ಹೋಗ್ಬೋದು. ನಿಮಗೆ ಬೇಕು ಅಂದ್ರೆ ಆ ಸರ್ವಿಸ್ ನು ಸಹ ಅಫೋರ್ಡ್ ಮಾಡಬಹುದು. ಈ ಥೀಮ್ ಪಾರ್ಕ್ ಅಲ್ಲಿ ಇನ್ನೊಂದೇನು ಅಂದ್ರೆ ಎಲ್ಲಾ ಕಾರ್ಟೂನ್ಸ್ ಗಳು ಓಡಾಡ್ತಾ ಇರ್ತಾರೆ. ಸೊ ನಮ್ಗೆ ಟಾಮ್ ಅಂಡ್ ಜೆರಿ, ಸ್ಕೂಬಿಡೂ ಆತರ ಬರ್ತಾ ಇರ್ತಾರೆ ಅವಾಗ. ಸೊ ಅವ್ರ ಹತ್ರ ನಿಂತು ಫೋಟೋ ಸಹ ತೆಗೆಸ್ಕೋಬಹುದು. ಅಲ್ಲಲ್ಲೇ ನಾನು ಹೇಳ್ದಂಗೆ ಪ್ರತಿಯೊಂದು ಥೀಮ್ ಪಾರ್ಕ್ ಇಂದು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಸಹ ಇದೆ. ನಾನು ನನ್ನ ಟಾಮ್ ಅಂಡ್ ಜೆರಿ ಬನ್ನಿ ಇದ್ರಲ್ಲಿ ಒಂದ್ ಸ್ವಲ್ಪ ಶಾಪಿಂಗ್ ಮಾಡಿದೆ, ಯಾಕಂದ್ರೆ ಮೆಮೊರಿ ಅಲ್ವಾ. ಸೊ 1-2 ಇರ್ಲಿ ಅಂತ. ಬಟ್ ತುಂಬಾನೇ ಕಾಸ್ಟ್ಲಿ ಇದೆ ಫ್ರೆಂಡ್ಸ್. ಸೊ ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಸೊ ಏನೇ ತಗೋತೀರಾ ಅಂದ್ರೂ 50 ದಿರಮ್ 100 ದಿರಮ್ ವಾಸ್ ಅ ಮಿನಿಮಮ್ ಎಕ್ಸ್ಪೀರಿಯನ್ಸ್. ಇದು ನಾವು ನೆಕ್ಸ್ಟ್ ಬಂದಿದ್ದು ಗೌತಮ್ ಸಿಟಿಗೆ. ಇದು ಸ್ವಲ್ಪ ಮಕ್ಕಳಿಗೆ ಹೆದರಿಕೆ ಆಗುವಂತ ರೈಡ್ಸ್ ಇಲ್ಲಿದೆ. ಸೊ ದೊಡ್ಡವರು ಆರಾಮಾಗಿ ಆಡ್ಬೋದು. ಸೊ ನಾವು ಇದೆಲ್ಲ ಆದ್ಮೇಲೆ ಒಂದು ಸಣ್ಣ ಲಂಚ್ ಬ್ರೇಕ್ ತಗೊಂಡ್ವಿ. ನಾನು ಆಗ್ಲೇ ಹೇಳ್ದಂಗೆ ಜ್ಯೂಸು ಎಳ್ನೀರು ಈ ತರದ್ನ ಕ್ಯಾರಿ ಮಾಡಿ, ಮಕ್ಕಳದ ಅವ್ರದೇ ವಾಟರ್ ಬಾಟಲ್ ನ ಕ್ಯಾರಿ ಮಾಡಿ ಓಡಾಡಿ ಸುಸ್ತಾಗ್ತೀರಾ. ಬಟ್ ಇದು AC ಆಗಿರೋದ್ರಿಂದ ನಿಮ್ಗೆ ಬಿಸ್ಲಿರಲ್ಲ. ಬಟ್ ನಡೆದೇನೆ ಕಾಲ್ಗಳು ನೋವು ಬರುತ್ತೆ. ಇನ್ನು ಊಟ ತಿಂಡಿ ವಿಷಯಕ್ಕೆ ಬಂದ್ರೆ ತುಂಬಾನೇ ರೆಸ್ಟೋರೆಂಟ್ಗಳಿದೆ. ಬಟ್ ಎಗೇನ್ ಇಟ್ಸ್ ಟು ಮಚ್ ಎಕ್ಸ್ಪೆನ್ಸಿವ್. ಸೊ ನೀವು ಹಣ್ಣು, ಡ್ರೈ ಫ್ರೂಟ್ಸ್, ಜ್ಯೂಸ್ ತಗೊಂಡ್ ಹೋಗಿದ್ರೆ ಜಸ್ಟ್ ಒಂದ್ ಬರ್ಗರ್ ಇದನ್ನ ಅಲ್ಲಿ ತಗೊಳ್ಬಹುದು. ದಟ್ ಈಸ್ ಬೆಟರ್ ಆಪ್ಷನ್. ಇನ್ನೊಂದು, ಮಕ್ಕಳಿಗೆ ಇಲ್ಲಿ ಅಂಗಡಿಗಳು ಕರ್ಕೊಂಡು ಹೋಗೋದನ್ನ ನಾನು ಅವಾಯ್ಡ್ ಮಾಡ್ಬಿಡ್ತೀನಿ, ನಾನೇನು ಶಾಪಿಂಗ್ ಮಾಡಲ್ಲ ಅಂದ್ರೆ, ಕಾರ್ಟ್ ತರ ಅಂದ್ರೆ ನಾವು ತಳ್ಳಗಾಡಿ ಇರತ್ತಲ್ಲ ಆ ತರ ಇಲ್ಲಿ ಇಡೀ ಸಿಟಿ ಓಡಾಡ್ತಿರ್ತಾರೆ. ಅದ್ರಲ್ಲಿ ಮಕ್ಕಳಿಗೆ ಬೇಕಾಗಿರುವಂತ ಬಬಲ್ಸ್, ಈ ತರ ಲೈಟಿಂಗ್ ಟಾಯ್ಸ್, ಮತ್ತೆ ಈ ತರ ಸೂಪರ್ ವುಮೆನ್, ಸೂಪರ್ ಹೀರೋಸ್ದು ಶರ್ಟ್ಸ್ ಆಗಿರೋ ಇದನ್ನೆಲ್ಲ ಮಾರ್ತಾ ಇರ್ತಾರೆ. ಯು ಕಾಂಟ್ ಅವಾಯ್ಡ್ ಇಟ್. ಸೊ ಮಕ್ಕಳಿಗೆ ಎಂಜಾಯ್ಮೆಂಟ್ಗೆ ಅಂತಾನೆ ಕರ್ಕೊಂಡು ಹೋದಾಗ ನಾವ್ ಇದನ್ನೆಲ್ಲಾನು ಮನ್ಸಲ್ಲಿ ಇಟ್ಕೊಂಡು ಹೋಗೋದು ಒಳ್ಳೇದು. ಸೊ ಊಟ ಆದ್ಮೇಲೆ ನಮ್ಮ ಎಲ್ಲಾ ಮಕ್ಕಳು ಬಬಲ್ಸ್ ತಗೊಂಡು ಒಂದಷ್ಟು ಸೂಪರ್ ವುಮನ್ ಡ್ರೆಸ್ ಗಳು ತಗೊಂಡು ಎಂಜಾಯ್ ಮಾಡಿದ್ರು. ನಾನು ಆಗ್ಲೇ ಹೇಳ್ದಂಗೆ ಇದಕ್ಕೆ ಅಂಗಡಿ ಹೋಗ್ಬೇಕು ಅಂತಿಲ್ಲ, ಅಲ್ಲಲ್ಲೇ ನಿಮಗೆ ತಳ್ಳೋ ಗಾಡಿಲಿ ಬರ್ತಾ ಇರ್ತಾರೆ. ಸೊ ನೀವು ಪರ್ಚೇಸ್ ಮಾಡಿ ಎಂಜಾಯ್ ಮಾಡ್ಬೋದು. ಸೊ ಇದೊಂದೇ ಅಲ್ಲ, ಇಲ್ಲಿ ನಿಮಗೆ ಟ್ರಾಲಿಗಳು ಅಲೋ ಇದೆ. ಸೊ ನೀವು ಮಕ್ಕಳನ್ನ ತುಂಬಾ ನಡಿಲಿಕ್ಕಾಗಲ್ಲ ಅಂದ್ರೆ ಪ್ರೆಫರಬಲಿ ಟ್ರಾಲಿನ ಕರ್ಕೊಂಡು ತಗೊಂಡು ಹೋಗಿ. ಸೊ ದಟ್ ಮಕ್ಕಳು ನಿದ್ದೆ ಮಾಡಿದಾಗ ಬೇಕಾದ್ರೆ ನೀವು ಅದರಲ್ಲಿ ಮಲಗಿಸಬಹುದು. ಸೊ ಇಟ್ ಈಸ್ ಒನ್ ಆಫ್ ದ ಅದರ್ ಟಿಪ್ ನಾನು ಹೇಳೋದು. ತುಂಬಾನೇ ಚೆನ್ನಾಗಿದೆ. ಬಟ್ ಮೇಕ್ ಶ್ಯೂರ್ ನಿಮ್ಮ ಮಕ್ಕಳು 5-6 ವರ್ಷ ಮೇಲೆ ಇರಲಿ, ಆಗಷ್ಟೇ ಈ ಸಿಟಿನ ಎಂಜಾಯ್ ಮಾಡಕ್ಕೆ
ಮಾಡೋದಕ್ಕೆ ಸಾಧ್ಯ. ನಾವು ಸಹ ತುಂಬಾನೇ ಎಂಜಾಯ್ ಮಾಡಿದ್ವಿ. ನನ್ನ ಡ್ರೀಮು ಟಾಮ್ ಅಂಡ್ ಜೆರ್ರಿನ ನೋಡೋದು. ಡಿಸ್ನಿ ಲ್ಯಾಂಡ್ಗೆ ಹೋಗೋವರೆಗೂ ಒಂದು ಬೇಕಲ್ವಾ, ಸೊ ನಮ್ಮ ಮನೆ ಹತ್ರನೇ ಇದೆ ಅಂತ ನಾವು ಹೋಗಿದ್ದೆ ವರ್ನರ್ ಬ್ರೋಸ್. ಇಲ್ಲಿ ದೊಡ್ಡೋರ್ಗೂ ತುಂಬಾನೇ ರೈಡ್ಸ್ ಇದೆ, ಮಕ್ಳಿಗಷ್ಟೇ ಅಲ್ಲ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದಕ್ಕೆಲ್ಲ ಮಕ್ಳು ಅಲೋ ಇಲ್ಲ. ಅಂದ್ರೆ ನನ್ನ ಮಗಳು ಬಂದಿದ್ಲು, ಶಿ ಇಸ್ 11 years old, ಅವಳು ಬಂದಿದ್ಲು. ಬಟ್ ನನ್ನ ಮಗ ಬರಲ್ಲ. ಸೊ ಡಿಪೆಂಡ್ಸ್, 110 ಇಸ್ ದ ಕಟ್ ಆಫ್. ಅದಕ್ಕೆ ಮೇಲೆ ನಿಮ್ ಮಕ್ಕಳು ಧೈರ್ಯ ಮಾಡಿ ಕೆಲವು ರೈಡ್ಸ್ಗೆ ಹೋಗ್ತಾರೆ ಅಂದ್ರೆ ಬಿಡ್ತಾರೆ. ಬಟ್ ಗೌತಮ್ ಸಿಟಿ ಅನ್ನೋ ಒಂದು ಇದ್ರಲ್ಲಿ ಕೆಲವು ರೈಡ್ಸ್ಗೆ ಮಕ್ಕಳನ್ನ ಬಿಡಲ್ಲ. ನನ್ನ ಫೇವ್ರೇಟ್ ಅನ್ನೋದು ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥೀಮು. ಇಲ್ಲಿ ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕಿಂತ ಆ ಬೋಟ್ ರನ್ ಆಗ್ತಾ ಇರುತ್ತೆ. ಸೊ ವಿ ಜಸ್ಟ್ ಸಿಟ್ ದೇರ್. ಸ್ಟೋನ್ ಏಜ್ ನ ಇಲ್ಲಿ ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನೀವು ಹೋಗ್ತಿದ್ರೆ ಸ್ಟೋನ್ ಏಜ್ ಅಲ್ಲೇ ಇದೀರೇನೋ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಆ ಬೋಟು, ವಾಟರ್ ರೈಡ್ಸ್ ಆಗಿರ್ಬೋದು, ಅಲ್ಲಿರೋ ಕಾರ್ವಿಂಗ್ಸ್ ಆಗಿರ್ಬೋದು, ಎಕ್ಸಲೆಂಟ್. ಅಂಡ್ ಈಚ್ ಕಾರ್ಟೂನ್ ಏನ್ ಮೂವ್ ಆಗ್ತಾ ಇರುತ್ತೆ ಇಡೀ ಸಿಟಿಲಿ, ನಾವು ಅಲ್ಲೇ ಇದೀವೇನೋ ಅನ್ನೋ ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗುತ್ತೆ. ನನಗೆ ತುಂಬಾ ಇಷ್ಟ ಆಗಿದ್ದು ಟಾಮ್ ಅಂಡ್ ಜೆರ್ರಿ. ನಾನು ಒಂದಷ್ಟು ಫೋಟೋಸ್ ತಗೊಂಡೆ. ಫೈನಲಿ ಗೌತಮ್ ಸಿಟಿಗೆ ಬಂದು ದೊಡ್ಡ ದೊಡ್ಡ ರೈಡ್ಸ್ ಏನಿತ್ತು ಅಲ್ಲಿ ನಾವು ಮಾತ್ರ ಹೋದ್ವಿ. ಮಕ್ಕಳನ್ನ ಯಾರನ್ನು ನಾವು ಕರ್ಕೊಂಡು ಹೋಗ್ಲಿಲ್ಲ. ನನ್ನ ಮಗಳು ಕೆಲವು ಎಂಜಾಯ್ ಮಾಡಿದ್ಲು. ಬಟ್ ನನ್ನ ಮಗ 6 ವರ್ಷ ಆಗಿರೋದ್ರಿಂದ ಅವ್ನ್ ಬೇಡ ಅಂತ ಹೇಳ್ಬಿಟ್ಟು ಕೆಲವು ರೈಡ್ಸ್ಗೆ ಅವನ್ನ ಕರ್ಕೊಂಡು ನಾವು ಹೋಗ್ಲಿಲ್ಲ. ಬಟ್ ಮಕ್ಕಳಿಗೆ ಏನೂ ಡಿಸಪಾಯಿಂಟ್ ಆಗಲ್ಲ, ಮತ್ತೆ ದೊಡ್ಡವ್ರಿಗೂ ಏನೂ ಡಿಸಪಾಯಿಂಟ್ ಆಗಲ್ಲ. ನೀವು ಕೊಟ್ಟಿರೋ ದುಡ್ಡಿಗೆ ತುಂಬಾನೇ ಎಂಜಾಯ್ ಮಾಡ್ಬೋದು. ನಾವೊಂದು 11-11:30 ಶುರು ಮಾಡಿದಕ್ಕೆ ನಾವು ಆಚೆ ಬಂದಾಗ ಸಂಜೆ 7 ಗಂಟೆ. ಸೊ ಇದ್ರ ಟೈಮಿಂಗು ಹಂಗೇನೆ ಇದೆ, ಬೆಳಗ್ಗೆ 10 ಗಂಟೆಗೆಲ್ಲ ಓಪನ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ನೀವು ಓಪನ್ ಆಗೋ ಟೈಮ್ಗೆ ಅಲ್ಲಿ ಹೋಗಿ ಇದ್ರೆ ಇಡೀ ದಿನ ಬೇಕು ನಿಮ್ಗೆ. ನಾವು ಆಕ್ಚುಲಿ 1-2 ಮೂವ್ಸ್ ಮಾಡ್ಕೊಂಡ್ವಿ ಟೈಮಿಂಗ್ ಇಂದ. ನಾವು ಇನ್ನೂ ಬೇಗ ಹೋಗಿದ್ರೆ ಇನ್ನೂ ಒಂದಷ್ಟು ರೈಡ್ಸ್ ನ ಕವರ್ ಮಾಡ್ಬೋದಾಗಿತ್ತು. ಹಾಗೆ ಬೆಳಗ್ಗೆ ಹೇಳಿದಂಗೆ ಇದು ಬಂದಿದ್ದೆ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ಗೆ. ಸೊ ಒಂದು ಪುಟ್ಟ ಕೇಕ್ ನ ಅಲ್ಲೇ ತಗೊಂಡು ಕಟ್ ಮಾಡಿ ನಮ್ಮ ವರ್ನರ್ ಬ್ರೋಸ್ ಜರ್ನಿನ ಮುಗಿಸಿದ್ವಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇದ್ರ ಬಗ್ಗೆ ಇನ್ನೇನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಒಂದ್ ಎಚ್ಚರಿಕೆ, ದಯವಿಟ್ಟು ಆನ್ಲೈನ್ ಅಲ್ಲಿ ಟಿಕೆಟ್ಸ್ ತಗೋಬೇಕಾದ್ರೆ ಬಿ ವೆರಿ ಕೇರ್ಫುಲ್. ತುಂಬಾನೇ ಸ್ಕ್ಯಾಮ್ಸ್ ಇದೆ. ಸೊ ಅಫಿಷಿಯಲ್ ಸೈಟ್ಸ್ ಅಲ್ಲಿ ಮಾತ್ರ ಇದನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್.